ಕೇವಲ 5 ನಿಮಿಷದಲ್ಲಿ ಒಂದು ಹೆಲ್ದಿ ಆಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಚಹಾ ಜೊತೆಗೆ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಹಸಿವು ಆಗಿರ್ಬೋದು, ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ತುಂಬಾ ಕಡಿಮೆ ಎಣ್ಣೆಯಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಮಾಡುವಂತಹ ರೆಸಿಪಿ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮಕ್ಕಳಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೋಡಿ, ಈ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬೇಸನ್ ಹಿಟ್ಟು ಹಾಕೊತಿದ್ದೀನಿ, ಅಂದರೆ ಕಡಲೆ ಹಿಟ್ಟು ಹಾಕೊತಿದ್ದೀನಿ. ಇವಾಗ ಒಂದು ಅರ್ಧ ಈರುಳ್ಳಿ ಹಾಕೊತಿದ್ದೀನಿ, ಒಂದು ಅರ್ಧ ಟೊಮೆಟೊ, ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕರಿಬೇವಿನ ಸೊಪ್ಪು, ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು. ಇದರಲ್ಲಿ ಎಲ್ಲ ತರಕಾರಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು, ಮತ್ತು ಜಾಸ್ತಿ ಕ್ವಾಂಟಿಟಿದಾಗ ಕೂಡ ಹಾಕೋಬಾರ್ದು. ಮತ್ತು ಸ್ವಲ್ಪನೇ ಜೀರಿಗೆ ಹಾಕೊತಿದ್ದೀನಿ, ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ, ಮತ್ತು ಒಂದು ಸ್ವಲ್ಪ ಅರಿಶಿಣ ಕೂಡ ಹಾಕೊತಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದರಲ್ಲಿ ಜಾಸ್ತಿ ಎಲ್ಲ ತರಕಾರಿ ಹಾಕೋಕೆ ಹೋಗಬಾರ್ದು. ಒಂದು ಅರ್ಧ ಟೊಮೆಟೊ, ಒಂದು ಅರ್ಧ ಈರುಳ್ಳಿ ಮಾತ್ರ ಹಾಕ್ಕೊಂಡಿನಿ. ಮತ್ತು ಎಲ್ಲ ಸಾಮಗ್ರಿ ಮನೆಯಲ್ಲಿ ಇದ್ದೇ ಇರುತ್ತೆ. ಅಷ್ಟೇ ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಇದು. ಇವಾಗ ಏನಿಲ್ಲ, ಎಲ್ಲನೂ ಸೇರಿಸಿ ನೀರು ಹಾಕ್ಕೊಂಡು ದೋಸೆ ಬೆಟರ್ ಇರುತ್ತೆ ಅಂದಲ್ವ, ಅದೇ ರೀತಿ ಈ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಎಲ್ಲನೂ ಸೇರಿಸಿ ನೀರು ಒಮ್ಮೆನೇ ಹಾಕೋಕೆ ಹೋಗಬಾರ್ದು. ಸೊ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ. ಅಂದರೆ ಈ ಹಿಟ್ಟು ಬ್ರೆಡ್ ಮೇಲೆ ಅಂಟ್ಕೋಬೇಕು, ಆ ರೀತಿ ಹಿಟ್ಟನ್ನ ಇಲ್ಲಿ ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ತಿಳಿ ಕೂಡ ಇರಬಾರ್ದು, ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು. ಅಥವಾ ನಾವು ದೋಸೆ ಹಿಟ್ಟು ಮಿಕ್ಸ್ ಮಾಡ್ಕೊತೀವಲ್ಲ ಅದೇ ರೀತಿ ಆಗಿರಬೇಕು. ನೋಡಿ, ನಿಮ್ಗೆ ತೋರಿಸ್ತಿದ್ದೀನಲ್ವ, ಇಷ್ಟಿದ್ರೆ ಸಾಕಾಗುತ್ತೆ. ಇವಾಗ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಂತೇನಿಲ್ಲ. ಇಲ್ಲಿ ನಾನು ಚಪಾತಿ ಮಾಡುವಂತಹ ಕಬ್ಬಿಣದ ಹಂಚೆ ಇಟ್ಕೊಂಡಿನಿ. ಒಂದು 2 ಚಮಚ ಮಾತ್ರ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಇವಾಗ ಅದು ಸ್ವಲ್ಪ ಬಿಸಿಯಾಗಿ ಇಲ್ಲಿ ನಾನು ಬ್ರೆಡ್ ತೊಗೊಂಡಿದ್ದೀನಿ. ಸ್ಯಾಂಡ್ವಿಚ್ ಮಾಡ್ತೀವಲ್ಲ ಅದೇ ಬ್ರೆಡ್ ತೊಗೊಂಡಿದ್ದೀನಿ. ಈ ಬ್ರೆಡ್ನ ಈ ರೀತಿ ನೋಡಿ, ಈ ರೀತಿ ಕೋಟ್ ಮಾಡಬೇಕಷ್ಟೇ. ಸೊ ನೋಡಿ, ಆಯ್ತು, ಇಷ್ಟ ಆದ್ರೆ ಸಾಕು. ಇವಾಗ ಹಂಚಿನ ಮೇಲೆ ಹಾಕ್ತಿದ್ದೀನಿ ನಾನು. ಇವಾಗ ಗ್ಯಾಸ್ ಮೀಡಿಯಮ್ ಆಗಿದೆ. ಇಲ್ಲಿ ನೀವು ದೋಸೆ ತವ ಇತ್ತಂದ್ರೆ ಅದು ಕೂಡ ಇಟ್ಕೋಬೋದು, ಅಥವಾ ಪ್ಯಾನ್ ಇತ್ತಂದ್ರೆ ಅದು ಕೂಡ ಇಟ್ಕೋಬೋದು, ಅಥವಾ ಎರಡೂ ಇಲ್ಲ ಅಂದರೆ ಈ ರೀತಿ ಚಪಾತಿ ಮಾಡುವಂತಹ ಹಂಚಿನ ಮೇಲೆ ಕೂಡ ಮಾಡ್ಕೋಬೋದು. ಎಣ್ಣೆ ಜಾಸ್ತಿ ಬೇಕಂತೇನಿಲ್ಲ. ಈ ರೀತಿ ಸೈಡ್ನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕೋಬೇಕು, ಯಾಕಂದರೆ ಅದು ಅಂಟ್ಕೊಳ್ಳೋದಿಲ್ಲ ಹಂಚಿಗೆ. ಹೀಗಾಗಿ ಸ್ವಲ್ಪ ಈ ರೀತಿ ಸೈಡಿಗೆಲ್ಲ ಎಣ್ಣೆ ಹಾಕಿ ಒಂದು ಸ್ವಲ್ಪನೇ. ಇವಾಗ ನೋಡಿ, ಒಂದು ಸ್ವಲ್ಪ ಬೆಂದಾಗಿದೆ ಇದು ಒಂದು ಸೈಡ, ಮತ್ತು ಇನ್ನೊಂದು ಸೈಡ್ ಇದನ್ನು ಹಾಕ್ತಿದ್ದೀನಿ ಸ್ಲೋಲಿಯಾಗಿ. ಸೊ ಮತ್ತೆ 1 ಚಮಚ ಮೇಲೆ ಎಣ್ಣೆ ಹಾಕ್ತಿದ್ದೀನಿ. ಆಲ್ಮೋಸ್ಟ್ ಇದು 2 ಕಡೆಗೆ ಬೆಂದಿದೆ. ಇವಾಗ ಪೂರ್ತಿಗೆ ಕ್ರಿಸ್ಪಿ ಆಗುತ್ತೆ ಇದು, ಮತ್ತು ತುಂಬಾ ಕಡಿಮೆ ಎಣ್ಣೆಯಲ್ಲಿ ತಯಾರಾಗುವಂಥದ್ದು. ಎಣ್ಣೆಯಲ್ಲೇ ಪೂರ್ತಿಯಾಗಿ ಕರಿಬೇಕಂತೇನಿಲ್ಲ. ಈ ರೀತಿ ಮಾಡಿದ್ರೂ ಕೂಡ ಇದು ಸೂಪರ್ ಆಗಿರುತ್ತೆ. ಇಲ್ಲಿ ನಾನು ಟೊಮೊಟೊ ಕೆಚಪ್ ಹಚ್ತಿದ್ದೀನಿ 2 ಕಡೆಗೆ ಒಂದೊಂದು ಸ್ವಲ್ಪ. ಮತ್ತು ಇಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ ತುರಿದಂಥದ್ದು. ನಿಮಗೆ ಚೀಸ್ ಇಷ್ಟ ಇದ್ದರೆ ಚೀಸ್ ಹಾಕ್ಕೊಳ್ಳಿ, ಪನ್ನೀರ್ ಇಷ್ಟ ಆಯ್ತು ಅಂದರೆ ಪನ್ನೀರ್ ಹಾಕೋಬೋದು, ಅಥವಾ ನಿಮ್ಮಲ್ಲಿ 2 ಇಲ್ಲ ಅಂದರೆ ಹಾಗೆ ಕೂಡ ಟೊಮೊಟೊ ಕೆಚಪ್ ಹಚ್ಕೊಂಡು ಹಾಗೆ ಕೂಡ ಮಾಡ್ಬೋದು. ಇದು ಮನೆಯಲ್ಲಿ ಪನ್ನೀರ್ ಇತ್ತು, ಹೀಗಾಗಿ ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ಚೀಸ್ ಇದ್ದರೆ ಚೀಸ್ ಕೂಡ ಹಾಕೋಬೋದು. ಸೊ ನೋಡಿ, 2 ಕಡೆಗೆ ಸ್ವಲ್ಪನೇ ಮೇಲೆ ಎಣ್ಣೆ ಹಾಕೋಂತ ಕ್ರಿಸ್ಪಿ ಆಗೋ ತನಕ ಮಾಡ್ಕೊಂಡು ತಗೋಬೇಕಾಗುತ್ತೆ. ಎಷ್ಟು ಸಿಂಪಲ್ಲಾಗಿ ಮಾಡುವಂಥದ್ದಲ್ಲ, ತುಂಬಾ ಹೆಲ್ದಿ ಆಗಿರುವಂತಹ ರೆಸಿಪಿ ಕೂಡ ಹೌದು, ಮತ್ತು ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು. ಸೊ ನೋಡಿ, ಇನ್ನೊಂದು ಕೂಡ ನಾನಿಲ್ಲಿ ತಯಾರು ಮಾಡ್ಕೊಂಡು ನಾನು ಎಷ್ಟು ಸುಲಭವಾಗಿ ಮಾಡುವಂತಹ ರೆಸಿಪಿ. ಸೊ ತುಂಬಾ ರುಚಿಯಾಗಿ ಬರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇದು ಆಲ್ಮೋಸ್ಟ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ಬೇಸನ್ ಬ್ರೆಡ್ ಟೋಸ್ಟ್ ಅಂತ ಹೇಳ್ತಾರೆ. ಒಂದು 5 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಇದು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಥವಾ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೂಡ ಇದನ್ನು ಮಾಡಿ ಹಾಕ್ತಾರೆ. ಓಕೆ ನೋಡಿ, ನಮ್ಮ ಹೆಲ್ದಿ ಆಗಿರುವಂತಹ ಬೇಸನ್ ಬ್ರೆಡ್ ಟೋಸ್ಟ್ ರೆಸಿಪಿ ತಯಾರಾಗಿದೆ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ನೀವು ಕೂಡ ಒಂದು ಸ್ವಲ್ಪ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.